ಆತ್ಮೀಯ H16 ನ್ಯೂಸ್ ಅರ್ಥಾತ್ ಎಚ್ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ. ಆತ್ಮೀಯರೇ, ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು ವಿಶೇಷವಾಗಿ ಭಾಳಷ್ಟು ಸಾರ್ವಜನಿಕ ಒಂದಿಷ್ಟು ಕೆಲಸಗಳಲ್ಲಿ ತೊಡಗಿದ್ದರೂ ಸಹಿತ ಕಾಣಲು ಬರುವುದು ಕಡಿಮೆ ಆಗಿತ್ತು. ಅದು ಆಕ್ಸಿಡೆಂಟ್ ಆದಾಗಿನಿಂದ ಸ್ವಲ್ಪ ಇತ್ತೀಚೆಗೆ ಮತ್ತಷ್ಟು ಗರಿಬೆಚ್ಚಿ ತಮ್ಮ ವಿಚಾರಣೆಗಳು ಅಂಥದ್ದು, ಜೊತೆಗೆ ಜನರ ಸಮೀಪ ಹೋಗುವಂಥ ಏನೋ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಅಂತ ಅನಿಸ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಇತ್ತೀಚಿನ ಒಂದು ಕಾರ್ಯಕ್ರಮದಲ್ಲಿ ಬೆಳಗಾವಿ ತಮ್ಮ ಕ್ಷೇತ್ರವನ್ನು ಅಂದರೆ ದಕ್ಷಿಣ ಬೆಳಗಾವಿಯನ್ನು ನಾನು ಅಭಿವೃದ್ಧಿಪಡಿಸ್ತೀನಿ. ಅದು ಹೇಗಪ್ಪ ಅಂತಂದ್ರೆ ನಮ್ಮ ಬಾರಾಮತಿಯನ್ನು ಯಾವ ರೀತಿಯಾಗಿ ಸ್ಥಾಪಿಸಿದಾರೋ, ಬೆಳೆಸಿದಾರೋ, ಕಟ್ಟಿದಾರೋ ನಮ್ಮ ಏನಪ್ಪ ಅಂತಂದ್ರೆ ಈ ಶರದ್ ಪವಾರ್ ಅವರು ನಮ್ಮ ಹಿರಿಯರು ಅವರ ಯಾವ ರೀತಿಯಾಗಿ ಬಾರಾಮತಿನ ಕಟ್ಟಿದಾರೋ ಹಂಗೆ ಕಟ್ತೀನಿ, ಬೆಳೆಸ್ತೀನಿ ಅನ್ನೋ ಮಾತು ಮಾತಾಡಿದ್ದಾರೆ. ಒಳ್ಳೆಯ ಆದರ್ಶ, ಒಳ್ಳೆಯ ಮಾದರಿ ಇಟ್ಟುಕೊಂಡು ಪ್ರಯತ್ನ ಮಾಡಿದ ಬೆಳೆಸಲಿ ಅನ್ನುವಂಥದ್ದು. ಮತ್ತು ರಾಜಕಾರಣದಲ್ಲಿ ಹೇಳಿದ್ದಾರೆ. ಇವತ್ತು ರಾಜಕಾರಣ ಸ್ಪರ್ಧಾತ್ಮಕದ ಇಲ್ಲಂತಲ್ಲ, ಜೊತೆಗೆ ದುಡ್ಡಿದ್ದವರದ ಅದು ಇಲ್ಲಂತಲ್ಲ. ಇವತ್ತು ಸಾಕಷ್ಟು ಆ ದಿಶೆಯಲ್ಲಿ ಬುದ್ಧಿವಂತೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು, ಯಾಕಂದರೆ ಇವತ್ತಿನ ವಾತಾವರಣದಲ್ಲಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಣ್ಣುಮಗಳು ಸ್ವತಂತ್ರವಾಗಿ ಎದ್ದು ನಿಲ್ಲೋದು ಭಾಳ ಕಷ್ಟದ ಕೆಲಸ. ಯಾಕಂದ್ರೆ ಈಗ ನೋಡ್ತಾ ಇದ್ದೀವಿ ನೋಡಿ, ನಮ್ಮ ದೇಶದ ಹೆಣ್ಣು ಮಕ್ಕಳು ಎಷ್ಟು ಜನ ಹೆಣ್ಣು ಮಕ್ಕಳಿದ್ದಾರಪ್ಪ. ಈ ಒಂದು MLA, MLC, MP ಅದು ಲೆಕ್ಕ ಆಗಿದೆ ಭಾಳ ಕಡಿಮೆ, ರೇರೆಸ್ಟ್ ಆಫ್ ದ ರೇರ್. ಇದು ನೋಡಿರಿ, ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ನಿಪ್ಪಾಣಿಯ ಜೊಲ್ಲೆ ಅವರು, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಇಬ್ಬರೇ ಇಡೀ ಜಿಲ್ಲೆಗೆ. ಇನ್ನೂ ಇರ್ಬೋದು ಅಲ್ಲಿ ಎಲ್ಲಂತಲ್ಲ, ಲೀಲಾವತಿ ಪ್ರಸಾದ್ ಅವರು ಹಿಂದಿದ್ರು, ಇವತ್ತಿಲ್ಲ. ಅವ್ರು ನಿಲ್ಲೋದು ಎದ್ದು ನಿಲ್ಲೋದು ಹುಡುಗಾಡೋದು ಕೆಲಸ ಅಲ್ಲ. ಯಾಕಪ್ಪ ಅಂದರೆ ಇಲ್ಲೇ ಭಾಳ ಸೂಕ್ಷ್ಮ ಗಮನಿಸಿದಾಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು ಈ ತಮ್ಮ ತಪ್ಪೋ ಸರಿಯೋ ರಾಜಕೀಯದಲ್ಲಿ ಇದೆಲ್ಲ ಕೌಂಟ್ ಆಗೋದಿಲ್ಲ, ಬಟ್ ಬೆಳೆದು ನಿಂತಿದ್ದಾರೆ ಇವತ್ತು. ನಿಜವಾಗಿ ಒಂದು ರೀತಿಯಿಂದ ಜೊಲ್ಲೆ ಮೇಡಮ್ ಅವ್ರಿಗಿಂತಲೂ ಒಂದು ಕೈ ಮೇಲೆ ಅನ್ನುವಂಗೆ ಇದ್ದಿದ್ದಾರೆ. ಅವರು ಮಿನಿಸ್ಟರ್ ಆಗಿದ್ರು, ಇವರು ಮಿನಿಸ್ಟರ್ ಆಗಿದ್ರು. ಆ ಮಾತು ಬೇರೆ ಹೋಲಿಕೆ ಬೇಕಾಗಿರಲಿಲ್ಲ. ಬಟ್ ಹೋರಾಟದ ನೆಲೆ ಬಂದಾಗ ಇಬ್ಬರು ಬುದ್ಧಿವಂತರು, ಅದರಲ್ಲೇ ಜಾನಪತಿ ಇದ್ದಾರೆ ಅವರಲ್ಲೇ. ಇವರು ಸ್ವಯಂ ಮೇಲೆ ಹೇಳಬೇಕಾಗಿದೆ. ಇಂಥ ಸಂದರ್ಭದಲ್ಲೇ ಅನೇಕ ಕಷ್ಟಗಳು ಬರ್ತಾ ಇರ್ತಾವೆ, ಇಲ್ಲಂತಲ್ಲ. ಯಾಕಂದ್ರೆ ಗಂಡು ಮಕ್ಕಳು ಬೆಳೆಯೋದು ಕಷ್ಟದ ರಾಜಕೀಯದಲ್ಲಿ ಇವತ್ತು. ಯಾಕಪ್ಪ ಅಂದ್ರೆ ಇನ್ನೊಬ್ಬರು ಬೆಳೆಯೇ ಕೊಡೋದಿಲ್ಲ, ಅದು ಆಲದ ಮರ ಇದ್ದಂಗೆ. ಇವತ್ತು ಒಂದು ವ್ಯಕ್ತಿ ಬೆಳೆದು ನಿಂತಂದರೆ ಅವರ ಕೆಳಗೆ ಇನ್ನೊಂದು ಮತ್ತೊಂದು ಬರಲಿಕ್ಕೆ ಸಾಧ್ಯ ಇಲ್ಲ, ಒಂದೊಂಥ ವಾತಾವರಣ ಇವತ್ತದ. ಯಾಕಂದರೆ ಇವತ್ತು ರಾಜಕಾರಣದೊಳಗೆ ಈಗ ನೋಡಿರಿ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಬೆಳೆದು ನಿಂತರು, ತಮ್ಮ ಮಗನ ತರಲಿಕ್ಕೆ ಶುರು ಮಾಡಿದರು. ಹಿಂಗೆ ಪ್ರತಿಯೊಂದು ರಾಜಕಾರಣಿಗಳು ತಮ್ಮ ಮಕ್ಕಳನ್ನ ತರೋದು, ಮೊಮ್ಮಕ್ಕಳನ್ನ ತರೋದು, ಅಣ್ಣನ ತರೋದು, ತಂಗಿನ ತರೋದು, ಅಪ್ಪನ ತರೋದು, ಅಪ್ಪನ ಇರ್ತಾರೆ. ಮತ್ತು ಬೇರೆ ಇಲ್ಲಿ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಇಂಥ ಒಂದು ಕುಟುಂಬ ರಾಜಕಾರಣದಲ್ಲೇ ಇಡೀ ಬೆಳಗಾವಿ ಜಿಲ್ಲೆ ಸಿಕ್ಕೊಂಡು ಕೂತದು. ಈ ಕುಟುಂಬ ರಾಜಕಾರಣದಾಗ ಏನೋ ಎಂದು ಕುಟುಂಬದಲ್ಲೇ ಅಂಥ ರಾಜಕೀಯ ಇಲ್ಲದಂಥ ವ್ಯಕ್ತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇಲೆದ್ದು ಬಂದಿದ್ದಾರೆ. ಇವತ್ತು ತನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ತೋರಿಸಲ್ಪ ಬಾರಾಮತಿ ಮಟ್ಟದಲ್ಲಿ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ನಿಜವಾಗಿ ಖುಷಿ ಪಡೋ ವಿಷಯ. ಯಾಕಂದ್ರೆ ಇವತ್ತಂತೆ ರಾಜಕೀಯ ಅಂದ್ರೆ ಗೊತ್ತದ ಯಾವ ರೀತಿಗೆ ಯಾವ ಹಂತಕ್ಕೆ ಬಂದಿರ್ತದಂತೆ. ಯಾಕಂದ್ರೆ ಈಗ ನಿಮ್ಗೆ ಹೇಳಿದಾಗ ತಮ್ಮ ಎದುರಾಳಿಯನ್ನು ಯಾರೂ ಬೆಳೆಸುವಾಗಿಲ್ಲ. ಅದರಲ್ಲೂ ಅವ್ರ ಕ್ಷೇತ್ರದಲ್ಲೂ ಸಾಕಷ್ಟು ಬಲಿಷ್ಠ ಪುರುಷ ಪ್ರಧಾನವಾದಂಥ ನಾಯಕರಿದ್ದಾರೆ. ಅವರು ಇವರನ್ನು ಬೆಳೆ ಕೊಡಬಾರ್ದು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ಇಲ್ಲಂತಲ್ಲ. ಮತ್ತು ಸಹಜ ಅನ್ನೋದು, ಯಾಕೆ ರಾಜಕೀಯದಲ್ಲಿ ಯಾರನ್ನೂ ಬೆಳೆಸೋದಿಲ್ಲ. ಅಧಿಕಾರ ಯಾರಿಗ್ಯಾರು ದಾನ ಮಾಡಿ ಕೊಡೋದಿಲ್ಲ. ತೋರಪ್ಪ ಈ ಅಧಿಕಾರ ತಗೋ ನೀನು ಅಂತೇಳಿ, ಏನು ಬಿಡಪ್ಪ ಒಂದು ರೊಟ್ಟಿ ಅದ ಅಥವಾ ಮತ್ತೇನೋದ ಕೊಡ್ತಾ ಇದ್ದಾರೆ ಅಂತಲ್ಲ. ಅಧಿಕಾರದ ವಿಷಯ ಬಂದಾಗ ಎಲ್ಲರೂ ರಿಸರ್ವ್ ಆ ದಿಶೆಯಲ್ಲಿ ಇವರು ಮಾಡಿದ್ದಾರೆ. ಅದೇ ಕಾಲಕ್ಕೆ ತಾವು ಏನು ಕೆಲಸ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಈಗಾಗಲೇ ಮಾಡ್ತಾ ಇದ್ದಾರೆ ತಮ್ಮ ಕ್ಷೇತ್ರದಲ್ಲೇ, ಇನ್ನೂ ಮಾಡಬೇಕಾಗಿದೆ. ಯಾಕಂದ್ರೆ ಈ ಹಿಂದೆ ಹೊಡೆದು ಬಿತ್ತು ಮಗನ ಇಲೆಕ್ಷನ್ದಲ್ಲೇ ಅವ್ರೇನು ತಿಳ್ಕೊಂಡಿದ್ರು, ನಾನು ಈಗಾಗಲೇ ನಾಯಕಿ ಆಗಿಬಿಟ್ಟಿದ್ದೀನಿ, ನಾನು ಹೇಳಿದ್ರೆ ನನ್ನ ಮಗ ಓಟ್ ಹಾಕ್ಬೋದು ಅನ್ನುವಂಥದ್ದು. ಬಟ್ ಅದು ಸುಳ್ಳು ಆಯ್ತು ಅನ್ನೋದು ನಾವು ಗಮನಿಸಬೇಕಾಗಿದೆ MP ಎಲೆಕ್ಷನ್ದಲ್ಲ. ಯಾಕಂದರೆ ಎದುರಾಳಿ ಸಾಮಾನ್ಯ ಇರಲಿಲ್ಲ ಆ ಸಂದರ್ಭದಲ್ಲ. ನಮ್ಮ ಜಗದೀಶ್ ಶೆಟ್ಟರ್ ಅವ್ರೇನೋ ಹೊರಗಿನವರು ಅನ್ನೋದು ಒಂದೇ ಮಾತು ಬಿಟ್ಟರೆ ಮತ್ತೇನಿಲ್ಲ. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಆದಂಥವರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವರ್ಕ್ ಮಾಡಿದವರು, BJPಯಲ್ಲಿ ದೊಡ್ಡ ಹೆಸರು ಮಾಡಿದಂಥವರು, ಮತ್ತು ಹೆಚ್ಚು ಕಡಿಮೆ ನಮ್ಮ ಏನಪ್ಪ ಅಂದರೆ ಯಡಿಯೂರಪ್ಪನವರ ಸಮಸಮವಾಗಿ ನಿಲ್ಲುವಂಥ ವ್ಯಕ್ತಿತ್ವ, ಮತ್ತು ಗಂಭೀರನೂ ಹೋದವರು ಇರ್ಬೋದು. ನಾವು ಟೀಕೆ ಮಾಡೋಣ ಮತ್ತು ಬೇರೆ, ಬಟ್ ಗಂಭೀರನು ಅಂಥವ್ರನ್ನ ಸೋಲಿಸೋದಂದ್ರೆ ಹುಡುಗಾಟ ಅಲ್ಲ. ಜೊತೆಗೆ ಇಲ್ಲಿ ಜಾರಕಿಹೊಳಿ ಸಹೋದರರು ಸಹಿತ ಪೂರ್ಣ ಪ್ರಮಾಣದಲ್ಲೇ ನಮ್ಮ ಶೆಟ್ಟರನ್ನು ಗೆಲ್ಲಿಸಲಿ ಪ್ರಯತ್ನ ಮಾಡಿದರು ಅನ್ನೋದು ಅಷ್ಟೇ ಇತಿಹಾಸ. ಯಾಕಂದ್ರೆ ನಿಜವಾಗಿಯೂ
ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ಪ್ರತಿಸ್ಪರ್ಧಿ ಯಾರಪ್ಪ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು. ಈಗಾಗಲೇ ಅವರು ಕ್ಷೇತ್ರ ಸೋಲಿಸ್ಬೇಕಂತೇಳಿ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಯಾವುದೋ ವ್ಯಕ್ತಿ ಅಂತ ನಿಲ್ಲಿಸಿದ್ರು, ಆದರೆ ಯಶಸ್ವಿ ಆಗಿಲ್ಲ. ಆ ಮಾತು ಬೇರೆ. ಹೀಗಾಗಿ ಏನಾದರೂ ಮಾಡಿ ಶತಾಯಗತಾಯ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವ್ರನ್ನ ಬದುಕಿ ಸರಿಸಬೇಕು ಅನ್ನೋದು ಪ್ರಯತ್ನ ಸತತ ನಡೀತಾನೆ ಇರ್ತಾವೆ. ಅಂಥದ್ರಲ್ಲ ಮತ್ತು ಶೆಟ್ಟರ್ ಅವರು ಸ್ವತಃ ಒಂದು ಲಿಂಗಾಯತ್ ಲೀಡ್ರು ಹೌದು ಈ ಭಾಗದಲ್ಲೇ. ಬೆಳಪ ಮಾತ್ರ ಜೊತೆಗೆ ಹೊರಗಿನವ್ರು ಅನ್ನೋದನ್ನು ಬಿಟ್ಟರೆ, ಹುಬ್ಬಳ್ಳಿ ಅವರಪ್ಪ ಅನ್ನೋದನ್ನು ಬಿಟ್ಟರೆ ಮತ್ಯಾವುದೂ ಇಲ್ಲ. ಜೊತೆಗೆ ಬಲಿಷ್ಠ BJP ಪಕ್ಷದ ಒಂದು ರಕ್ಷೆ. ಹೀಗಾಗಿ ಹೆಬ್ಬಾಳ್ಕರ್ ಅವರ ತಮ್ಮ ಮಗನ ಗೆಲ್ಲಿಸುವಲ್ಲಿ ಸೋತರು ಅನ್ನೋದು ಅಷ್ಟೇ ಸಹಿತದ. ಹಾಗಂತ ಅವ್ರು ನಿಲ್ಲಿಸಿದ ತಮ್ಮ ಕೆಲಸವನ್ನು ಮತ್ತು ನಿರಂತರವಾಗಿ ಮುಂದುವರೆಸ್ತಾ ನಡೆದಿದ್ದಾರೆ. ಈಗಂತೂ ಶರದ್ ಪವಾರ್ ಆದರ್ಶವನ್ನು ಜನರಿಗೆ ಮುಟ್ಟುವಂಗೆ ಪ್ರಯತ್ನ ಮಾಡಿಸ್ತಾ ಇದ್ದಾರೆ. ನಾವು ನಿಮ್ಮ ಸೇವೆಗಾಗಿ ಇದ್ದೀವಪ್ಪ, ನಾವು ಒಳ್ಳೆಯ ಈ ಒಂದು ಕ್ಷೇತ್ರವನ್ನು ಮಾಡಿ ತೋರಿಸ್ತೀವಿ ಅನ್ನೋಂಥ ಒಂದು ಮಾತನ್ನು ಮಾತಾಡಿದ್ದಾರೆ. ಇವೆಲ್ಲ ನಡೆದು ಎಲ್ಲಿಪ್ಪ ಅಂತಂದ್ರೆ ಈ ಒಂದು ಯಳ್ಳೂರು ಸರ್ಕಾರಿ ಮರಾಠಿ ಪ್ರಾಥಮಿಕ ಶಾಲೆ ಉದ್ಘಾಟನೆ ಸಂದರ್ಭದಲ್ಲಿ 150ನೇ ವರ್ಷದ ಉದ್ಘಾಟನೆ ಅಥವಾ ಕಾರ್ಯಕ್ರಮದಲ್ಲಿ ಇದು ಮಾತಾಡಿದ್ದು. ಈ ನಮ್ಮ ಶರದ್ ಪವಾರ್ ಅವರಾಗಿರ್ಬೋದು, ಮುಂದೆ ಖೋರೆ ಅವರಾಗಿರ್ಬೋದು, ವಿಠಲ್ ಹರಗೇಕರ್ ಅವರಾಗಿರ್ಬೋದು, ಹಟ್ಟಿಹುಳಿ ಚಂದ್ರರಾಜ್ ಅವರಾಗಿರ್ಬೋದು, ಇವರೆಲ್ಲರೂ ಅದರಲ್ಲಿ ಭಾಗವಹಿಸಿದ್ರು. ಆ ಭಾಗವಹಿಸಿದ ಕಾರ್ಯಕ್ರಮದಲ್ಲಿ ಈ ಮಾತುಗಳನ್ನು ಮಾತಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು. ಯಾಕಂದರೆ ಜಿಲ್ಲೆಯಲ್ಲಿ ಸಾಕಷ್ಟು BJPಯಲ್ಲೂ ಸಾಕಷ್ಟು ನಾಯಕರಿದ್ದಾರೆ, ಕಾಂಗ್ರೆಸ್ನಲ್ಲೂ ಸಾಕಷ್ಟು ನಾಯಕರಿದ್ದಾರೆ. ಅವ್ರನ್ನೆಲ್ಲ ಒಂದು ಸ್ವಲ್ಪ ಬದುಕಿ ಸರಿಸೋದು ಅಷ್ಟು ಹುಡುಗಾಟಲ್ಲ. ಅಂಥ ಪ್ರಸಂಗದಲ್ಲಿ ಸಂಜಯ್ ಪಾಟೀಲ್ ಅಂತವ್ರನ್ನ ಸಹಿತ ಎದುರು ಹಾಕ್ಕೊಂಡು, ಈಗಾಗಲೇ ಹೇಳಿದ್ದು ನಿಮ್ಗೆ ಸೂಕ್ಷ್ಮವಾಗಿ ಎದುರು ಹಾಕ್ಕೊಂಡು ಗೆಲ್ತಾ ಇರೋದು ತಮ್ಮ ಕ್ಷೇತ್ರದಲ್ಲ ಮೆಚ್ಚುವಂಥದ್ದು. ಬಟ್ ಮೊನ್ನೆ ಮಗನಿಗೆ ಆದಂಥ ಮುರಾಲಿಗೆ ಆದಂಥ ಸೋಲಿನಿಂದಾಗೆ ಅವ್ರಿಗೂ ಒಂದಿಷ್ಟು ಭಯ ಆಗಿದೆ. ಅದಕ್ಕೆ ಕ್ಷೇತ್ರವನ್ನು ಗಟ್ಟಿ ಮಾಡ್ಕೊಂಡು. ಯಾಕಂದ್ರೆ ಈಗ ನೋಡಿರಿ, ಈಗ ಯಾವುದೇ ವ್ಯಕ್ತಿ ಅದು ಈಗ ನೋಡಿರಿ, ರಾಮದುರ್ಗ ಹೋಗ್ತೀರಿ, ಅಲ್ಲಿ ಇಬ್ಬರು ಅದಾರ, ಯಾದವಾಡ ಮತ್ತು ಅವ್ರು ಬಿಟ್ಟರೆ ಪಟ್ಟಣವರು, ಅವ್ರು ಬಿಟ್ಟು ಮತ್ತೊಂದಿಲ್ಲ. ನೀವು ಇಲ್ಲಿ ಬಯಲುಗಳಿಗೆ ಹೋದ್ರೆ ಅಲ್ಲೂ ಅದೇ ಪರಿಸ್ಥಿತಿ. ಅಲ್ಲಿ ಕೌದಲಿಗೆ ಅವರು ಬಿಟ್ಟು ಮತ್ತು ಇನ್ನುಳಿದವರು ಅಷ್ಟೇ ಇದ್ದಾರೆ ಗುಂಪುಗಳು, ಜಗದೀಶ್ ಅವರು ಅಂತ ತಿಳ್ಕೊಂಡು. ಇದೇ ರೀತಿ ನೀವು ಎಲ್ಲಿ ಹೋಗ್ತೀರಿ ಹೋಗ್ರಿ, ಅಲ್ಲಿ ಕುಟುಂಬ ರಾಜಕಾರಣ ಅಥವಾ ವೈರತ್ವ ಇವ್ರ ಮನೆ ಕೆಲವೊಂದು ಮನೆತನ ಬಿಟ್ಟರೆ ಮತ್ತಾರು ಇಲ್ಲಿ ಅನ್ನೋ ಪರಿಸ್ಥಿತಿ ಇದೆ. ಇಂಥದ್ರಲ್ಲೇ ತನ್ನದು ಕ್ಷೇತ್ರವನ್ನು ನಾಳೆ ತನ್ನ ಮಗಿಗೆ ಅಥವಾ ಈ ಬೆಳಗಾವಿ ಕ್ಷೇತ್ರಕ್ಕೆ MP ಮಾಡುವಂಥ ಕನಸು ಇನ್ನೂ ಹೊತ್ತಿದ್ದಾರೆ ಅವರು. ಆ ದಿಶೆಯಲ್ಲಿ ಈ ಯಳ್ಳೂರು ಶಾಲೆಯ 150ನೇ ವರ್ಷಾಚರಣೆ ಸಂದರ್ಭದಲ್ಲಿ ತನ್ನ ಮಾತನ್ನು ಹೇಳುವ ಮೂಲಕ ನಾನಿನ್ನೂ ಪ್ರಯತ್ನ ಮಾಡಿ ಜನಸೇವೆಯನ್ನು ಮಾಡೋಕ್ಕೆ ರೆಡಿ ಇದ್ದೀನಿ ಅನ್ನೋ ಮಾತು ಮಾತಾಡಿದ್ದಾರೆ. ಅದೇ ಕಾಲಕ್ಕೆ ಈ ಒಂದು ಸಂದರ್ಭದಲ್ಲಿ ಬಂದಂಥ ಮರಾಠಿ ಮಾನುಸ್ ಅಂತ ನಾವು ಕರಿತೀವಿ. ನಮ್ಮ ಯಾರಪ್ಪ ಅಂತ ಈಗ ಗೊತ್ತಿದ್ದಂಗೆ ನಮ್ಮ ಪವಾರ್ ಅವರು ಸಹಿತ ಯಳ್ಳೂರು ಶಾಲೆ ಬಗ್ಗೆ, ಅಲ್ಲಿಯ ಒಂದು ಇದರ ಬಗ್ಗೆ ಮಾತಾಡಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಿಂದ ಬಂದಂಥ ಶಾಲೆ, ಒಳ್ಳೆ ಕ್ರಾಂತಿಕಾರಿಗಳನ್ನ, ಒಳ್ಳೆ ಬುದ್ಧಿವಂತರ ಹುಟ್ಟಾಗಿದೆ ಇದು ಮರಾಠಿ ಮೀಡಿಯಂ ಸ್ಕೂಲ್ ಅಂತೇಳಿ. ಮತ್ತು ಇನ್ನೊಂದಿಲ್ಲಿ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದರೆ ಶರದ್ ಪವಾರ್ ಅವರು ಮರಾಠಿ ಮಾನುಸ್, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಆಯಿತು, ಕೋರಿ ಅವರಾಯ್ತು, ಇನ್ನುಳಿದವರಾಯ್ತು, ಇವರು ಕನ್ನಡ ಮಾನಸ್ ಅಥವಾ ಮನುಷ್ಯರು. ಇವರು ಕೊಡ್ಕೊಂಡಿಲ್ಲ ಮರಾಠಿ ಮತ್ತು ಕನ್ನಡ ಭಾಷೆಗಳಿಗೆ, ಭಾಷಾ ಜನರಿಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಅನ್ನೋದು ಅಷ್ಟು ಕರೆಕ್ಟ್ ಅದ, ಸರಿ ಅದ. ಏನಪ್ಪ ಅಂದ್ರೆ ಇಲ್ಲೇ ನೀವು ಮರಾಠಿ ಕನ್ನಡ ಅನ್ನೋದು ಇಲ್ಲ. ಈ ಮರಾಠಿ ಸ್ಕೂಲ್ ಇದ್ದರು 150ನೇ ವರ್ಷಗಳ ಆಚರಣೆಯಲ್ಲಿದ್ದರು. ಅದಕ್ಕೆ ನಮ್ಮ ಮರಾಠಿ ಒಬ್ಬ ದೊಡ್ಡ ವ್ಯಕ್ತಿ ನಮ್ಮ ಪವಾರ್ ಅವ್ರನ್ನ ಜೊತೆ ಕನ್ನಡದ ಎಲ್ಲ ಒಬ್ಬ MLAಗಳು MLCಗಳು ಇವರೆಲ್ಲ ಕೂಡಿದ್ದಾರೆ. ಇದು ಭಾವೈಕ್ಯತೆ, ಪ್ರೀತಿ, ವಿಶ್ವಾಸದ ಸಂಕೇತ ಅಂತೇಳಿ ತೋರಿಸುವ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಪವಾರ್ ಅವರ ಸಹಿತ ಯಾವುದೇ ರೀತಿಯ MES ಪರವಾಗಿ ಉದ್ರೇಕಕಾರಿ ಮಾತುಗಳನ್ನು ಮಾತಾಡಲಾರ್ದು ಆ ಶಾಲೆಯ ಏಳಿಗೆ ಬಗ್ಗೆ ಮಾತಾಡಿ ಇಲ್ಲಿ ಬಂದ 150ನೇ ವರ್ಷಾಚರಣೆ ಸುಲಭವಾಗಿ ಸರಾಗವಾಗಿ ನಡೆಯುವಂಗೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಸ್ಟೇಜ್ ಇದ್ದು ಹಲವು ಮೆಸೇಜ್ಗಳನ್ನು ಕೊಟ್ಟರು. ಒಂದು ಕಡೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇನ್ನೂ ನಾವು ಜೋರಿದ್ದೀವಿ, ನಾವು ಇದನ್ನು ಆದರ್ಶ ಒಂದು ನಮ್ಮ ಕ್ಷೇತ್ರ ಮಾಡ್ತೀವಿ, ನಾವು ಅದಕ್ಕೆ ಬಾರಾಮತಿ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಪವಾರ್ ಅವರು ಇಲ್ಲಿ ಬಂದ ಇವ್ರ ಜೊತೆಗೆ ಪ್ರೀತಿಯಿಂದ ಮಾತಾಡಿ ಹೋಗ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಮ್ಮಲ್ಲಿ ಮರಾಠಿ ಮತ್ತು ಕನ್ನಡ ಬಗ್ಗೆ ಏನು ಡಿಫ್ರೆನ್ಸ್ ಇಲ್ಲ ಅನ್ನೋದನ್ನು ಮೆಸೇಜ್ ಕೊಡ್ತಾ ಇದ್ದಾರೆ. ಮರಾಠಿಗರಾದರೂ ಸಹಿತ ಈ ಭೂಮಿಯನ್ನು ನೀವು ಪ್ರೀತಿಸ್ಕೊಂಡು ಹೋಗ್ರಿ ಅನ್ನುವಂಥ ಸೂಕ್ಷ್ಮ ಮೆಸೇಜ್ ಇದೆ. ಹೀಗಾಗಿ ಬೆಳಗಾವಿ ನಡೆದ ಈ ಒಂದು ಸಮಾರಂಭ ನಿಶ್ಚಿತವಾಗಿ ಒಳ್ಳೆಯ ಮೆಸೇಜನ್ನು ಎಲ್ಲರಿಗೂ ಬೀರ್ತಾ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಹೀಗಾಗಿ ಇದು ಒಂದು ಡೆವಲಪ್ಮೆಂಟ್. ನಿಮಗೇನು ಅನಿಸ್ತಿದ್ದು? ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಧ ಹೇಗೆ ಆರಂಭಿದ್ದು ಸತ್ಯದ ಕೈಗೊಂಡು ವಂದನೆಗಳು.